ಭೂಮಿ ಮೇಲೆ ಸ್ವರ್ಗದಂತಿರೋ ಈ ಜಾಗನ ಕೆಲವು ತಿಂಗಳುಗಳ ಹಿಂದೆ ನರ್ಕ ಮಾಡಿಬಿಟ್ಟಿದ್ರು. ಸೊ ಇಲ್ಲಿಂದನೇ ನಿಮಗೆ ಅಮರ್ನಾಥ್ ಬೇಸ್ ಕ್ಯಾಂಪು ಯಾತ್ರಾ ಕೂಡ ಶುರುವಾಗುತ್ತೆ. ವೆಲ್ಕಮ್ ಟು ಬೆಂಗಳೂರು ಟು ಕಾಶ್ಮೀರ್ ಸೀರೀಸ್ನ ಡೇ 8ಗೆ. ಸೊ ಬೆಳಿಗ್ಗೆ ಎದ್ದು ನಾವು ಕೂಡ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದ್ದೆ ಪಹಲ್ಗಾಮ್ ಕಡೆ. ಆನ್ ದ ವೇ ನಿಮ್ಗೆ ಹೋಗ್ತಾ ಆಪಲ್ ಟ್ರೀಸ್ ಅಂದ್ರೆ ಸೇಬಣ್ಣಿನ ಗಿಡ ಸಿಕ್ಕಾಪಟ್ಟೆ ಸಿಗುತ್ತೆ. ಇಂಥ ಚಿಕ್ಕ ರೋಡಲ್ಲೂ ಕೂಡ ಹೈವೇ ಪೆಟ್ರೋಲಿಂಗ್ ಅವರು ಬೇರೆ ಸ್ಟೇಟ್ ಗಾಡಿಗಳನ್ನ ನೋಡಿದ್ರೆ ವಸೂಲಿ ಮಾಡೋದನ್ನ ಬಿಟ್ಟಿಲ್ಲ. ನಾವು ಕೂಡ ಒಂದು 500 ರೂಪಾಯಿ ಕೊಟ್ಬಿಟ್ಟು ಮುಂದೆ ಬಂದ್ವಿ. ನೋಡಿದ್ರೆ ನೀರಿನ ಪೈಪ್ ಒಡೆದೋಗಿ ಈ ರೇಂಜಿಗೆ ಫ್ರೋಸನ್ ಆಗೋಗಿದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೆಲವೊಮ್ಮೆ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಸಾಕಾದಾಗಿರುತ್ತೆ ಅಂತ. ಆನ್ ದ ವೇ ಹೋಗ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಪಹಲ್ಗಾಮ್ ಇಂದ ನಾವು ಹೊರಟಿದ್ದೆ ಅರು ವ್ಯಾಲಿ ಕಡೆಗೆ. ಪಹಲ್ಗಾಮ್ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರೆ ಅರು ವ್ಯಾಲಿ, ಸ್ಟ್ರೈಟ್ ಹೋದ್ರೆ ಚಂದನ್ವಾರಿ ಮತ್ತೆ ಬೈಸನ್ ವ್ಯಾಲಿ ಸಿಗುತ್ತೆ. ಸೊ ನಾವು ಫಸ್ಟ್ಗೆ ಅರು ವ್ಯಾಲಿ ಕಡೆ ಹೋದ್ವಿ. ಸಿಕ್ಕಾಪಟ್ಟೆ ಸ್ನೋ ಇರುತ್ತೆ ಇಲ್ಲಿ. ಎಂಜಾಯ್ ಮಾಡೋದಕ್ಕಂತೂ ಈ ಜಾಗ ಹೇಳ್ ಮಾಡಿಸ್ದಂಗಿದೆ. ಆ ಕಡೆ ಫೆನ್ಸಿಂಗ್ ಇಂದ ಆಚೆ ಫುಲ್ಲು ಕಾಡಂತೆ ಗುರು, ನಮ್ಗೆ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿನ ನೇಚರ್ ನೋಡೋದಕ್ಕೊಳ್ಳೆ ಯಾವ್ದೋ ಡೆಸ್ಕ್ಟಾಪ್ ಮೊಬೈಲ್ ವಾಲ್ ಪೇಪರ್ ಇದ್ದಂಗಿದ್ವು. ಒಂದಷ್ಟು ಫೋಟೋಸು ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಿ. ನನ್ನ ಮಗಳಿಗೆ ಕುದುರೆ ಸವಾರಿ ಬೇಕಂತ ಅನ್ಸ್ತು, ಬಟ್ ಇಲ್ಲಿ ನಿಮಗೆ ಕುದುರೆ ಸವಾರಿ ಆಪ್ಷನ್ಸ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಪ್ರೈಸಿಂಗ್ ಸ್ವಲ್ಪ ನೋಡ್ಕೊಂಡು ಬಾರ್ಗೇನ್ ಮಾಡಿ ಅಲ್ಲೇ ನಮ್ಮ ಕರ್ನಾಟಕ ಫ್ಲಾಗ್ನು ಕೂಡ ಹಾರಿಸಿದ್ವಿ. ಆಮೇಲೆ ನಾವು ಎಂಟ್ರಿ ಕೊಟ್ಟಿದ್ದೆ ಅರು ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ. ಇದಂತೂ ಜಾಗ ಸಿಕ್ಕಾಬಟ್ಟೆ ಸೈಕ್ ಆಗಿತ್ತು. ಫುಲ್ಲು ಸ್ನೋ. ಹೆಂಗೋ ನಮ್ಮ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದು ಹೊರಗಡೆ ಒಳ್ಳೆ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಡೇ 8ನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಡೇ 9 ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ವಿ. ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.